ಯಾವ ತಟ್ಟೆಯಲ್ಲಿ ನೀವು ಊಟ ಮಾಡಿದ್ರೋ ಇವತ್ತು ಅದೇ ತಟ್ಟೆಯಲ್ಲಿ ಉಚ್ಚೆ ಮಾಡುವಂಥ ಕೆಲಸ ಮಾಡಿಬಿಟ್ಟು ಸರಿಯನ್ನು ಕೇಳೋಕ್ಕಾಗುತ್ತಾ? ಇದೇ JDS ಪಕ್ಷದಿಂದ ನಿಮ್ಮನ್ನು ಬೆಳೆಸಿ ಇವತ್ತು ಇಷ್ಟು ಮಟ್ಟಕ್ಕೆ ಬೆಳೆಸಿದ್ದೀರಿ ಅಂದರೆ ಬೆಳೆದಿದ್ದೀರಿ ಅಂದರೆ ಅದು ಈ JDS ಹಾಕಿರುವಂಥ ಭಿಕ್ಷೆ ನಿಮಗೆ. ಇದೇ ದೇವೇಗೌಡರು ಸಾಹೇಬರು ನಿಮ್ಮನ್ನು ಕೈ ಹಿಡಿದು MLA ಮಾಡಿಸಿ ಮಿನಿಸ್ಟರ್ ಮಾಡ್ತಿರೋದು ಇದೇ ದೇವೇಗೌಡ ಸಾಹೇಬರು. ನಿಮಗೆ ಅಷ್ಟು ಪ್ರಜ್ಞೆ ಇಲ್ವಾ? ಇದೇ ಕುಮಾರಣ್ಣ ನಿಮಗೆ ಹಲವಾರು ಬಾರಿ ಮಂತ್ರಿಗಳು ಮಾಡವ್ರೆ, ಒಳ್ಳೆ ಸ್ನೇಹಿತ ಅಂತ ಹೇಳವ್ರೆ. ಈ ವ್ಯಕ್ತಿ ಸ್ನೇಹಕ್ಕೆ ಮೋಸ. ಇವಾಗ ಅಪ್ಪಾಜಿಯವರಿಗೆ, ದೇವೇಗೌಡ ಅಪ್ಪಾಜಿಯವರಿಗೆ ತಂದೆ ಅಂತ ಹೇಳಿ ಆ ಪ್ರೀತಿಗೆ ಮೋಸ, ಕಾರ್ಯಕರ್ತ ಅಂತೇಳಿ ಈ ಪಕ್ಷಕ್ಕೆ ದ್ರೋಹ. ಈ ಮನುಷ್ಯನಿಗೆ ನಿಯತ್ ಅನ್ನೋದೇ ಇಲ್ಲ. ಈ ರೀತಿ ಹಲ್ಕಾ ಮಾತಾಡಿದ್ರೆ ನೀವು ಚೀಪಾಗಿ ಹೋಗ್ತೀರಿ, ಚಿಲ್ಲರೆ ಆಗಿ ಹೋಗ್ತೀರಿ. ನಿಮ್ಮ ಯೋಗ್ಯತೆ ಗೊತ್ತು